ರಾಜ್ಯಸಭೆಯ ರಣರಂಗ ರಂಗೇರ್ತಾ ಇದೆ. ಇರೋದು 4 ಸೀಟು, ಆದ್ರೆ 5 ಜನ ಅಭ್ಯರ್ಥಿಗಳು. ಕುಪೇಂದ್ರ ರೆಡ್ಡಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ಗೆ ಈಗ ಭಾರಿ ಒಂದು ತಳಮಳಕ್ಕೆ ಕಾರಣ ಆಗಿದೆ. ಈ ಕಾರಣದಿಂದ ಹೇಗಾದ್ರೂ ಮಾಡಿ ಯಾವುದೇ ಅಡ್ಡ ಮತದಾನಗಳು ಆಗದ ರೀತಿಯಲ್ಲಿ ತಮ್ಮ ಶಾಸಕರನ್ನ ಕಾಪಾಡಿಕೊಳ್ಳೋದಕ್ಕೆ ರೆಸಾರ್ಟ್ಗೆ ಹೋಗುವ ಬಗ್ಗೆ ಕಾಂಗ್ರೆಸ್ನಲ್ಲೇ ಈಗ ಒಂದು ರೀತಿ ಗೊಂದಲ ಇದೆ. ನಾಳೆ ಅಲ್ಲ ಸೋಮವಾರ ಹೋಗ್ಬೇಕಾ ಎಂಬ ಗೊಂದಲ ಇದೆ. 27ನೇ ತಾರೀಕು ರಾಜ್ಯಸಭೆ ಚುನಾವಣೆ. ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾರ್ಟ್ಗೆ ಕರ್ಕೊಂಡು ಹೋಗುವಂತ ತಂತ್ರವನ್ನ ಈಗ ಕಾಂಗ್ರೆಸ್ ಹೆಣೆದಿದೆ. ಕೆಲ ಶಾಸಕರಿಂದ ಕ್ಷೇತ್ರದಲ್ಲಿ ಇರಬೇಕಾದ ಪರಿಸ್ಥಿತಿ ಇರೋದ್ರಿಂದ ನಾಳೆ ಕರ್ಕೊಂಡು ಹೋಗೋದಾ ನಾಡಿದ್ದು ಕರ್ಕೊಂಡು ಹೋಗೋದಾ ಅನ್ನೋದ್ರ ಬಗ್ಗೆ ಇದೀಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು. ರಾಜ್ಯಸಭಾ ಚುನಾವಣೆ, ಅದರಲ್ಲೂ ಕೂಡ 46 ಜನ ಶಾಸಕರು ವೋಟ್ ಮಾಡಿದ್ರೆ ಓರ್ವ ರಾಜ್ಯಸಭಾ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬಹುದು. ಆ ಲೆಕ್ಕದಲ್ಲಿ ಕಾಂಗ್ರೆಸ್ಗೆ 3 ಜನ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಇದೆ. ಬಿಜೆಪಿಗಿರೋದು ಒಬ್ರೆ, ಜೆಡಿಎಸ್ ಅಂತೂ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಹಿಂಗಿರುವಾಗ ಕುಪೇಂದ್ರ ರೆಡ್ಡಿ ಅವರನ್ನ ಇವರು ನಾಮಪತ್ರ ಸಲ್ಲಿಸಿ ಕಣದಲ್ಲಿರೋ ಹಂಗೆ ಮಾಡಿದ್ದು ಎಲ್ಲೋ ಒಂದ್ ಕಡೆ ಇವರು ಈ ಕಾಂಗ್ರೆಸ್ನ ಕೆಲ ಶಾಸಕರನ್ನ ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕಿಸೋ ಮೂಲಕ ಅಡ್ಡ ಮತದಾನ ಮಾಡಬಹುದು, ಕಾಂಗ್ರೆಸ್ಗೆ ಏಟ್ ಬೀಳಬಹುದು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತ ಕಾರ್ಯತಂತ್ರವನ್ನ ಈಗ ಕಾಂಗ್ರೆಸ್ ಹೆಣಿತಾ ಇದೆ. ಆದ್ರೆ ತನ್ನಲ್ಲಿರುವಂತ 136 ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಕೆಲ ಗೊಂದಲಗಳು. ಯಾಕಂತ ಹೇಳಿದ್ರೆ ಆಯಾ ಕ್ಷೇತ್ರಗಳಲ್ಲಿ ಈಗ ಆ ಕ್ಷೇತ್ರವನ್ನ ಬಿಟ್ಟು ಬರೋದಕ್ಕೆ ಕೆಲ ಶಾಸಕರುಗಳಿಗೆ ಆಗದಂತ ಪರಿಸ್ಥಿತಿ ಇದೆ. ಹೀಗಾಗಿ ನಾಳೆಗೆ ಹೋಗೋದಾ ರೆಸಾರ್ಟ್ಗೆ, ನಾಡಿದ್ದು ಹೋಗೋದಾ ಅನ್ನೋದ್ರ ಬಗ್ಗೆ ಭಾರಿ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ ಸಿಲುಕಿದೆ. ಆದ್ರೆ ಒಂದಂತೂ ಕ್ಲಿಯರ್ ಆಗಿದೆ, ತಮ್ಮ ಶಾಸಕರನ್ನ ಹೇಗೆ ಹಿಡಿದಿಟ್ಟುಕೊಳ್ತಾರೆ ಮತ್ತೆ ಅಡ್ಡ ಮತದಾನ ಆಗದ ರೀತಿಯಲ್ಲಿ ಏನೇನು ರಣತಂತ್ರದ ಜೊತೆಗೆ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದೇ ಕುತೂಹಲ.